ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ರು ಹೇಳ್ತಾರೆ ನನಗೂ ಅದಕ್ಕೂ ಸಂಬಂಧವಿಲ್ಲರಿ ಅಂತ. ಐ ಫೀಲ್ ಸೊ, ನನಗೂ ಹಂಗೆ ಅನ್ಸತ್ತೆ. ಅವ್ರು ಯಾವ ಸಂಬಂಧ ಇದ್ದಂಗೂ ನನಗಂತೂ ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲಪ್ಪ. ಅವ್ರು ಕೊಠಡಿ ಒಳಗೆ ಯಾವನೋ ಕೂತ್ಕೊಂಬಿಟ್ಟು ಒಂದು ಸಭೆ ಮಾಡ್ಕೊಂಡೆ ಅಂತ ಪರಾರಿ ಆಗಿಬಿಟ್ರೆ ಅದಕ್ಕೆ ಅವ್ರೇನು ಮಾಡೋಕ್ಕಾಗಲ್ಲ. ಬಟ್ ಮಂತ್ರಿಗಳೊಂದು ಕೇರ್ ತಗೋಬೇಕು. ನನ್ನ ಇಲಾಖೆಗೆ ಸಂಬಂಧಪಟ್ಟಂಥವ್ರುಗಳೆಲ್ಲ ಬಂದು ನನ್ನ ರೂಮಲ್ಲಿ ಮೀಟಿಂಗ್ ಮಾಡೋಕ್ಕೆ ಜಾಗ ಕೊಡಬೇಡಿ ಅಂತ ತಮ್ಮ ಸೆಕ್ರೆಟರಿಗಳು ಆಫೀಸರ್ಸ್ಗೆ ಹೇಳಬೇಕಾದ್ರೆ ಅಟ್ಲೀಸ್ಟ್ ಒಂದು ಲೆಸನ್ ಇದು. ಬಟ್ ಅವ್ರ ಪಾತ್ರ ಅಂತ ನನಗೆ ಅನ್ನಿಸ್ತಿಲ್ಲ. ನಿಗಮದ ಅಧ್ಯಕ್ಷ ಹೇಳೋದು ನಂದೇನೂ ಇಲ್ಲ, ಪಕ್ಷ ಹೇಳಿದ್ರೆ ರಾಜೀನಾಮೆ ಕೊಡ್ತೇನೆ, ನಿಮ್ದು ಇದೆಯೋ ಇಲ್ವೋ ನನಗೂ ಗೊತ್ತಿಲ್ಲ, ಇಲ್ದೇನೂ ಇರಬಹುದು. ಸೇಮ್ ಕೇಸಸ್ ನಾಗೇಂದ್ರ ಅಷ್ಟೇ ಇದುವೆ. ಹಾಗಾಗಿ ಯು ಮಸ್ಟ್ ಗೋ, ತನಿಖೆ ಆದ್ಮೇಲೆ ವಾಪಸ್ ಬನ್ನಿಬೇಕಿತ್ತು, ನೋ ಪ್ರಾಬ್ಲಮ್. ಎಸ್. ಇನ್ನು ಪ್ರಜ್ವಲ್ ಕೇಸಲ್ಲಿ ಸ್ಥಳ ಮಹಾಜನ್ಯನ ಮಾಡ್ಕೊಂಡಿದ್ದಾರಂತೆ SIT ಅಧಿಕಾರಿಗಳು. ಪ್ರಜ್ವಲನ್ನು ಕರ್ಕೊಂಡೋಗೋರು ಹೊಳೆ ನರಸೀಪುರದ ಮನೆಯಲ್ಲೋ ಏನೋ. ಭವಾನಿ ಹೇಳ್ತಿದ್ದಾರಂತೆ ಆರೋಪಿಗಳ ಪರಿಚಯ ಇದೆ, ಬಟ್ ಮಿಕ್ಕಿದ್ದೇನು ನಂಗೆ ಗೊತ್ತಿಲ್ಲ ಅಂತ ಅವ್ರು ಅಂತಿದ್ದಾರಂತೆ. ಅಲ್ಲಿಗೆ ಮುಗೀತು. ಎಸ್. ಇನ್ನು ನೀಟ್ UG ಪರೀಕ್ಷಾ ಫಲಿತಾಂಶದ ವಿಚಾರವಾಗಿ ಒಂದಿಷ್ಟು ವಿವಾದ ಭುಗಿಲೆದಿದೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಗೆ ಡ್ಯಾಮೇಜ್ ಕಂಟ್ರೋಲಿಂಗ್ ಮುಂದಾಗಿದ್ದಾರೆ. 1500 ವಿದ್ಯಾರ್ಥಿಗಳಿಗೆ ನೀಡಲಾದಂಥ ಗ್ರೇಸ್ ಅಂಕಗಳ ಬಗ್ಗೆ ಮರು ಸಮೀಕ್ಷೆಯನ್ನ ಮಾಡಿಸೋಕೆ ತೀರ್ಮಾನವನ್ನು ಮಾಡಿದ್ದಾರೆ. ಇದಕ್ಕಾಗಿ ಈಗ ಕೇಂದ್ರ ಶಿಕ್ಷಣ ಸಚಿವಾಲಯ ಉನ್ನತ ಮಟ್ಟದ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಇದು ಅಡ್ಮಿಷನ್ ಪ್ರಕ್ರಿಯೆ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಅಂತಲೂ ಕೂಡ NTA ಹೇಳಿದೆ. ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪವನ್ನು NTA ತಳ್ಳಿ ಹಾಕಿದೆ. ಪೇಪರ್ ಲೀಕ್ ಆಗಿಲ್ಲ, ಅಕ್ರಮ ನಡೆದಿಲ್ಲ ಅಂತೇಳಿ. ಬಟ್ ಏನಾಗಿತ್ತು ಅಂದ್ರೆ 67 ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕ್ ಅನ್ನ ಪಡ್ಕೊಂಡಿದ್ರು. ಆದರೆ ಒಂದೇ ಪರೀಕ್ಷಾ ಕೇಂದ್ರದ 8 ಮಂದಿ ಫಸ್ಟ್ ರ್ಯಾಂಕ್ ಗಳಿಸಿದ್ದು ಇಲ್ಲಿ ಹಲವು ಅನುಮಾನಗಳಿಗೆ ಕಾರಣ ಆಗಿತ್ತು. ಹಾಗಾಗಿನೇ ಈಗ ಹಲವರು ಕೋರ್ಟ್ ಮೆಟ್ಲೇರಿದ್ರು. ಈಗ ಕೋರ್ಟ್ ಮೆಟ್ಲು ಅದೆಲ್ಲ ಆಮೇಲೆ ಕೋರ್ಟ್ ಏನೋ ಹೇಳತ್ತೆ ಮಾಡುತ್ತೆ. ಇದು ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ ಎಕ್ಸಾಕ್ಟ್ಲಿ ಅಂತ ಅವ್ರಿಗಿರೋ ಅನುಮಾನದ ಪ್ರಶ್ನೆ. ಹೌದು, ಏನೂ ಆಗೇ ಇಲ್ಲ. ಯಾವ ಕಳ್ಳನ ಕದ್ದಿದ್ದೀನಿ ಅಂತಾನೆ ಈ ದೇಶದಲ್ಲಿ ಯಾವನಾರು ಇದಾನ? ಮೊನ್ನೆ ನಮ್ಮ CET-ಲಾಗಿತ್ತು, ಫಸ್ಟ್ ರಿಯಾಕ್ಷನ್ ಏನಿತ್ತು CET-ನವ್ರದ್ದು? ಏನೂ ಆಗಿಲ್ಲ. ಏನಾಗಿದೆ? ಏನೂ ಆಗಿಲ್ಲ ಅಂತ. ಈ ಬೋಳೆ ವ್ಯವಹಾರ ನಿಲ್ಲಿಸ್ಬಿಡಿ. ಮೊದಲೇ ಈ ನೀಟಲ್ಲಿ ರಾಜ್ಯಗಳಿಗೆ ಆಗ್ತಿರೋ ಅನ್ಯಾಯದ ಹಣೆ ಬರಹ ನಮಗೆ ಗೊತ್ತಿದೆ ಏನು ಅಂತ. ಅದು ಯಾವುದೋ ಕೋರ್ಟ್, ಅದು ಯಾವ ಜ್ಞಾನದಲ್ಲಿ ಅವರು ಹೇಳ್ಬಿಟ್ರೋ ಮಾಡಿಬಿಟ್ಟು ಪ್ರಾಣ ತಿಂತಾ ಇದ್ದೀರಿ ರಾಜ್ಯಗಳಿಗೆ. ಕಾಲೇಜ್ಗಳನ್ನು ಮಾಡಿ 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 ನಿಮಗೆ ಸೀಟ್ ಕೊಡೋ ಹಣೆ ಬರ ಯಾರ್ಯಾರನ್ನೋ ಬೆಳೆಸಕ್ಕಿಲ್ಲ ನಮ್ಮ ರಾಜ್ಯದಲ್ಲಿ. ನಮ್ಮ ಗ್ರಾಚಾರಕ್ಕಿದು. ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಸರಿಯಾಗಿ ನಾವಿಲ್ಲಿ ಕಾಲೇಜ್ ಕಟ್ಟಬೇಕು, ನಾವಿಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು, ಯಾವನಿಗೋ ಬಂದಿಲ್ಲಿ ಓದಕ್ಕೆ ಜಾಗ ಕೊಡ್ಕೊಂಡು ಸಾಯ್ತಾ ಇದ್ದೀವಿ. ಅಫ್ಕೋರ್ಸ್ ನಮ್ಮವ್ರಿಗೂ ಸಿಗುತ್ತೆ ಅಂತ ಹೇಳ್ತಾರೆ, ನಮ್ಮವು ಅವು ಹೋಗಲ್ಲ ಆಚೆಗೆ ಜಾಸ್ತಿ. ನಮ್ಮ ಗ್ರಾಚಾರ ಅದು. ಎಲ್ಲ ಇಲ್ಲಿ ಬಂದು ಅಮೃಕಳ ಗಿರಾಕಿಗಳೇ ಇದ್ದಾರೆ. ಅಂಥದ್ರಲ್ಲಿ ಏನೂ ಆಗಿಲ್ಲ ಏನೂ ಆಗಿಲ್ಲ ಅಂತಾನೆ. ನೀನೇನು ಬ್ರಹ್ಮನ ಅಂತ ಕೇಳಬೇಕಾ ನೀಟ್ನವನನ್ನು? ಬಾಯಿ ಮುಚ್ಕೊಂಡು ನನ್ನ ಲೆಕ್ಕಾಚಾರದಲ್ಲಿ ಪ್ರಾಪರ್ ತನಿಖೆನ ಮೇ ಬಿ ಬೈ ಜುಡಿಷಿಯಲ್ಲೋ ಇದು 2-3 ದಿನದೊಳಗಡೆ ಮಾಡಿಸಿ ಆಮೇಲೆ ಅಡ್ಮಿಷನ್ ಮಾಡಿಸ್ಬೇಕು. ಯಾವನಾರು ಅಕ್ರಮವಾಗಿ ತಗೊಂಡಿದ್ದವನು ಇದ್ರಲ್ಲಿ ಅಡ್ಮಿಷನ್ ಆದರೆ, ಮೊನ್ನೆ ಯಾವುದೋ ಕೋರ್ಟಲ್ಲಿ ಕ್ಲರ್ಕು 96% 92% ತೋರಿಸ್ಬಿಟ್ಟು ಸರ್ಟಿಫಿಕೇಟಲ್ಲಿ ಕೋರ್ಟಲ್ಲಿ ಕೆಲಸ ತಗೊಂಡ್ಬಿಟ್ಟಿದ್ದಾರೆ. ಪ್ಯೂನೋ ಕ್ಲರ್ಕೋ ಹಾಗೇನೋ ತೊಗೊಂಡಿದ್ದಾರೆ. ನೋಡಿದ್ರೆ ಆಮೇಲೆ ಗೊತ್ತಾಯಿತು, ಜಡ್ಜ್ಗೇನೋ ಅನುಮಾನ ಬಂತಂತೆ, ಚೆಕ್ ಮಾಡಿಸಿದ್ದಾರೆ. ನೋಡಿದ್ರೆ ಬೋಗಸ್ ಸರ್ಟಿಫಿಕೇಟು ಡಿಸ್ಮಿಸ್ ಮಾಡಿದ್ದಾರೆ. ಹಂಗೆ ಇಲ್ಲಿ ಅವನು ಬೋಗಸ್ ಬಂದ್ ಮಾಡೋಕ್ಕೆ ಅವ್ನು ಡಾಕ್ಟರ್ ಆಗ್ಬೇಕು. ನಾಳೆ ಯಾವ ಪೇಷಂಟ್ ಚಾಕು ಹಿಡ್ಕೊ ಅಂತಂದ್ರೆ ಕತ್ರಿ ತಗೋತಾನೆ, ಕತ್ರಿ ತಗೋ ಅಂದ್ರೆ ಹತ್ತಿ ಹಿಡ್ಕೋತಾನೆ. ಆರಂಭದಲ್ಲೇ ಮುಂಗಾರು ಒಬ್ಬರಕ್ಕೆ ರಾಜ್ಯದ ಜನ ತತ್ತರಿಸುವಂತಾಗಿದೆ. ಒಂದ್ ಕಡೆ ಖುಷಿನೂ ಇದೆ, ಒಂದ್ ಕಡೆಗೆ ಸಮಸ್ಯೆಗಳು ಕೂಡ ಇದೆ. ಉತ್ತರ ಕನ್ನಡದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಕಳೆದ 24 ಗಂಟೆಯಲ್ಲಿ ಕಾರವಾರದಲ್ಲಿ 22, ಗೋಕರ್ಣ ಕುಮಟಾದಲ್ಲಿ 20 ಸೆಂಟಿಮೀಟರ್ ಮಳೆ ಆಗಿದೆ. ಪರಿಣಾಮ ಗೋಕರ್ಣ ಮಹಾಬಲೇಶ್ವರ ದೇಗುಲ ಜಲಾವೃತವಾಗ್ಬಿಟ್ಟಿದೆ. ಗರ್ಭಗುಡಿಗೂ ಕೂಡ ನೀರು ನುಗ್ಗಿದೆ. ಅಂಕೋಲ ಬಳಿ ಹೈವೇ ಎಲ್ಲ ಜಲಾವೃತವಾಗಿದೆ. ಈ ಪರಿಣಾಮದಲ್ಲಿ ಮಳೆ ಆಗಿರೋದು. ಇನ್ನು ನಾಳೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ನಾಳೆ 24 ಸೆಂಟಿಮೀಟರ್ಗೂ ಕೂಡ ಅಧಿಕ ಮಳೆ ಆಗುವಂತ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ. ಇನ್ನೂ ವಿಪರೀತ ಆಗತ್ತೆ ಮಳೆ. ಹವಾಮಾನದ ಚಿತ್ರಗಳು ತೋರಿಸ್ತಾ ಇರೋ ಪ್ರಕಾರ ನೋಡಿದ್ರೆ ಇಟ್ಸ್ ಲೈಕ್ಲಿ ಟು ಇಂಟೆನ್ಸಿಫೈ ವೆರಿ ಹೆವಿ. ನೋಡ್ತಾ ಇದ್ರೆ ದೃಶ್ಯಗಳನ್ನು ಇನ್ನೂ ಡೀಪ್ ಇನ್ಸೈಡ್ ಇಂಟೀರಿಯರ್ ಕರ್ನಾಟಕಕ್ಕೂ ಮೂವ್ ಆಗೋಂಗಿದೆ ಇದು. ಹಾಗಾಗಿ ಕೇರ್ಫುಲ್ ಆಗಿರಿ. ಎಸ್. ಸೊ ಇನ್ನು ಬೆಂಗಳೂರಿನಲ್ಲೊಂದು ಭೀಕರ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಯಾಕೋ ಇತ್ತೀಚೆಗೆ ಇಂಥದ್ದು ಸಿಕ್ಕಾಪಟ್ಟೆ ಆಗ್ತಾ ಇದೆ. ಚಿಟ್ ಫಂಡ್ ಸಂಸ್ಥೆ ಅಧಿಕಾರಿ KV ಶ್ರೀನಾಥ್ ಅನ್ನೋರನ್ನ ದುಷ್ಕರ್ಮಿಯೊಬ್ಬ ತುಂಡು ತುಂಡಾಗಿ ಕತ್ತರಿಸಿ ಹಳ್ಳಕ್ಕೆ ಎಸೆದ ಘಟನೆ KR ಪುರ ಬಳಿಯ ವಿಜಯಪುರದಲ್ಲಿ ನಡೆದಿದೆ ಇದು. ಸೊ ಅದೇನೋ 5 ಲಕ್ಷ ರೂಪಾಯಿ ಚೀಟಿಯೇನೋ ಹಾಕಿದ್ರಂತೆ, ಕೊಡಲಿಲ್ಲ ಅಂತೆ. ಆಮೇಲೆ ಅಕ್ರಮ ಸಂಬಂಧ ವಿಚಾರದಲ್ಲೇನೋ ಬಂತು. ಆಮೇಲೆ ಮನೆಗೇನೋ ಬಂದಾಗ ವಾಪಸ್ ಹೋಗಿಲ್ಲ ಅವರು. ಆಮೇಲೆ ಒಂದು ಬ್ಯಾಗ್ ತಗೊಂಡು ಹೋಗಿದ್ದಾರೆ ಆಚೆಗೆ. ಅವಾಗ ಪೊಲೀಸರಿಗೆ ಅನುಮಾನ ಬಂದು ವಿಚಾರಣೆ ಮಾಡಿ ಬಾಡಿ ಕತ್ತರಿಸಿ ಬ್ಯಾಗಲ್ಲಿ ಹಾಕೊಂಡು ಹೋಗಿದ್ದಾರೆ ಸರ್. ಏನು ಅನ್ಸಲ್ವಾ ಅಂತ. ಇತ್ತೀಚೆಗೆ ತುಂಬಾ ಪ್ರಕರಣಗಳು ಹಿಂಗೆ ಆಗ್ತಾ ಇದೆ ಸರ್. ಮಾಧ್ಯಮ ಲೋಕದ ದಿಗ್ಗಜರು ಈನಾಡು ಗ್ರೂಪ್ ಸಂಸ್ಥೆಯ ಚೇರ್ಮನ್ ಆಗಿರುವಂತಹ ರಾಮೋಜಿರಾವ್ ಅವರು ಇನ್ನಿಲ್ಲ.
88 ವರ್ಷದವರು ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಇವತ್ತು ನಸುಕಿನ ಜಾವ ಹೈದರಾಬಾದ್ ಆಸ್ಪತ್ರೆಯೊಂದರಲ್ಲಿ ಇಹಲೋಕ ತ್ಯಜಿಸಿದ್ದಾರೆ. ರಾಮೋಜಿರಾವ್ ನಿಧನಕ್ಕೆ ಪ್ರಧಾನಿ ಮೋದಿ ಸೇರಿ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ರಾಮೋಜಿ ಫಿಲ್ಮ್ ಸಿಟಿಯಲ್ಲಿರುವಂತಹ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆಂಧ್ರದ ಭಾವಿ ಸಿಎಂ ಚಂದ್ರಬಾಬು ನಾಯ್ಡು, ಜನಸೇನಾ ಮುಖ್ಯಸ್ಥ ಪವನ್ ಕಲ್ಯಾಣ್, ಬಿಆರ್ಎಸ್ನ ಕೆಟಿಆರ್ ಮತ್ತು ಚಿರಂಜೀವಿ, ರಾಜಮೌಳಿ ಸೇರಿ ಸಿನಿಮಾ ಲೋಕದ ಸಾವಿರಾರು ಮಂದಿ ರಾಮೋಜಿರಾವ್ ಅವರ ಅಂತಿಮ ದರ್ಶನವನ್ನು ಪಡೆದರು, ಕಂಬನಿ ಮಿಡಿದರು. ನಾಳೆ ಬೆಳಗ್ಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ರಾಮೋಜಿರಾವ್ ಅವರ ಅಂತ್ಯಕ್ರಿಯೆ ನಡೆಯಲಿದೆ. 1936ರಲ್ಲಿ ಆಂಧ್ರದ ಕೃಷ್ಣಾ ಜಿಲ್ಲೆಯ ರೈತ ಕುಟುಂಬದಲ್ಲಿ ಜನಿಸಿದಂಥ ರಾಮೋಜಿರಾವ್ ಮೊದಲು ದೆಹಲಿಯಲ್ಲಿ ಸಣ್ಣಪುಟ್ಟ ಕೆಲಸ ಮಾಡಿಕೊಂಡಿದ್ರು. 1962ರಲ್ಲಿ ಹೈದರಾಬಾದ್ಗೆ ವಾಪಸ್ಸಾಗಿ ಮಾರ್ಗದರ್ಶಿ ಚಿಟ್ ಫಂಡ್ ಅನ್ನು ಶುರು ಮಾಡಿದರು. 69ರಲ್ಲಿ ಅನ್ನದಾತ ಪತ್ರಿಕೆ, 74ರಲ್ಲಿ ಈನಾಡು ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಹಲವು ಭಾಷೆಗಳಲ್ಲಿ ಈಟಿವಿ ವಾಹಿನಿಯನ್ನು ಶುರು ಮಾಡ್ತಾರೆ. ರಾಜಕೀಯವಾಗಿ ತುಂಬಾ ಪ್ರಭಾವಶಾಲಿಯಾಗಿದ್ದರು. ಉಪ್ಪಿನಕಾಯಿ, ಹೋಟೆಲ್, ಚಿತ್ರ ನಿರ್ಮಾಣ, ಫಿಲ್ಮ್ ಸಿಟಿ ಹೀಗೆ ಹಲವು ಉದ್ಯಮಿಗಳಲ್ಲಿ ಯಶಸ್ವಿಯಾಗಿದ್ರು. ಮಾಡಿ ಸಿನಿಮಾ ಒಂದರಲ್ಲಿ ನಟನೆ ಕೂಡ ಮಾಡಿದರು. ರಾಜಕೀಯವಾಗಿ ತೆಗೆದುಕೊಂಡ ನಿಲುವುಗಳಿಂದ ಒಂದಿಷ್ಟು ಸಂಕಷ್ಟವನ್ನು ಅನುಭವಿಸಿದರು. ಅವರ ಹೈಟ್ ಆಫ್ ಗ್ರೇಟ್ನೆಸ್ ಅಂತಂದರೆ ನನ್ನ ಪ್ರಕಾರ ರಾಮೋಜಿರಾವ್ ಸಿಟಿ. ಒಬ್ಬ ಮನುಷ್ಯ ಸಣ್ಣ ಕೆಲಸ ಮಾಡ್ಕೊಂಡು ದಿಲ್ಲಿಲಿದ್ದವರು ವಾಪಸ್ ಬಂದು ಮನಸ್ಸು ಮಾಡಿದ್ರೆ ಏನನ್ನ ಸೃಷ್ಟಿ ಮಾಡ್ಬೋದು ಅಂತ ನನ್ನ ಪ್ರಕಾರ ಈಸ್ ನಥಿಂಗ್ ಬಟ್ ಒಂಥರ ವಾಲ್ಟ್ ಡಿಸ್ನಿ ಆಫ್ ಇಂಡಿಯಾ ಆ ವಿಚಾರದಲ್ಲಿ. ವೈ ನಾಟ್ ವೈನಾಟ್ ಅದ ಭಾರತ ಅತಿ ದೊಡ್ಡ ಚಿತ್ರಗಳನ್ನು ಮಾಡೋ ಇಂಡಸ್ಟ್ರಿ, ಅದಕ್ಕೆ ಅಂಥ ಒಂದು ಅದ್ಭುತವಾದನ್ನು ಮಾಡಿದ್ದಕ್ಕೆ ಕಷ್ಟಪಟ್ಟಿದ್ದು ನನ್ನ ಪ್ರಕಾರ ಇಸ್ ಎನ್ ಅಮೇಝಿಂಗ್ ಕ್ಯಾರೆಕ್ಟರ್. ಮುಟ್ಟಿದ್ದೆಲ್ಲ ಚಿನ್ನ ಆಗುವ ಕಾಲ ಅಂತಿದ್ರು ರಾಮೋಜಿರಾವ್ಗೆ. ಏನು ಟಚ್ ಮಾಡಿದ್ರು ಚಿನ್ನ ಆಗತ್ತೆ ಅವ್ರಿಗೆ. ಆ ಟೈಮಲ್ಲಿ ಅಷ್ಟು ಚೆನ್ನಾಗಿ ನಡೀತಿತ್ತು ಎಲ್ಲ ಅವ್ರಿಗೆ. ಉಪ್ಪಿನಕಾಯಿ ಇರ್ಬೋದು, ಆಮೇಲೆ ಮಧ್ಯದಲ್ಲಿ ಸಮಸ್ಯೆಗಳನ್ನು ಎದುರಿಸಿದ್ರು, ಅದು ಪ್ರಶ್ನೆ ಬೇರೆ. ನನಗೆ ಯಾಕಪ್ಪ ಇಷ್ಟೆಲ್ಲ ಹೇಳ್ತಾ ಇದ್ದೀರಿ ನೀವು? ಇನ್ನೊಂದು ಮಾಧ್ಯಮ ಸಂಸ್ಥೆದು ಮುಖ್ಯಸ್ಥರಾಗಿ ಅವರು ಈನಾಡು ಅಥವಾ ಈ TV ಅಥವಾ ಬೇರೆ ಅನ್ನದಾತ ಡ್ಯಾಶ್ ರಾಮೋಜಿ ಫಿಲ್ಮ್ ಸಿಟಿ ಎಲ್ಲ ಯಾಕೆ ಹೇಳ್ತಾ ಇದ್ದೀರಿ ಅಂತಂದರೆ, ನಾನು ಒಂದು ವರ್ಷ ಆ ಸಂಸ್ಥೆಯ ಅನ್ನದ ಋಣದಲ್ಲಿದ್ದೆ. ನ್ಯೂಸ್ ಟೈಮಿಗೆ ನಾನು ಮಾಡ್ತಾ ಇದ್ದೆ. ಹಾಗಾಗಿ ನಾನು ಒಂದು ವರ್ಷ ಸಂಬಳ ತೊಗೊಂಡಿದ್ದೀನಿ ಅವರಿಂದ. ಅದಕ್ಕೆ ಅದನ್ನು ಹೇಳಿದೆ, ಋಣ ಸಂದಾಯಕ್ಕೆ. ಯಾಕಂದರೆ ನಾವು ನೆನಪಿಸ್ಕೊಳ್ಳೋದು ನಮ್ಮ ಕರ್ತವ್ಯ.